ಹಾಯ್ ಎಲ್ರಿಗೂ. ಇಷ್ಟು ಸಾಫ್ಟಾಗಿ ಹೂರಣನ ಮಾಡಿದ್ರೆ ಮಕ್ಕಳು ಕೂಡ ಒಬ್ಬಟ್ಟನ್ನ ತಟ್ಬೋದು. ಓಕೆ, ಹೇಗೆ ಮಾಡೋದು ಅಂತೀರಾ? ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅಂದರೆ ದೊಡ್ಡ ಕಪ್ ಬರುತ್ತಲ್ಲ ಅದೆಲ್ಲ ತೊಗೊಂಡಿದ್ದೀನಿ. ಅಳತೆ ಮೆಜರ್ಮೆಂಟ್ ಎಲ್ಲ ಹೇಳಬೇಕಂದ್ರೆ ಪರ್ಫೆಕ್ಟ್ ಮೆಜರ್ಮೆಂಟ್ ಅಂದರೆ 2 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಅರ್ಧ kg ಗೋಧಿ ಹಿಟ್ಟಾದರೂ ತೊಗೊಳ್ಳಿ, ಇಲ್ಲ ಮೈದಾ ಹಿಟ್ಟಾದರೂ ತೊಗೊಳ್ಳಿ. ಅದನ್ನು ಕಲಿಸ್ಕೊಬೇಕು. ಸೊ ನಿಮಗೆ ಉಪ್ಪು ಒಂದು ಚಿಟಿಕೆ ಉಪ್ಪು ಬೇಕಾದರೂ ಹಾಕ್ಕೊಳ್ಳಿ, ಅದು ಆಪ್ಷನಲ್. ಇಲ್ಲಿ ದೇವರ ನೈವೇದ್ಯಕ್ಕಾಗಿ ಮಾಡ್ತಿರೋದ್ರಿಂದ ಉಪ್ಪಾಗಲಿ ಸಕ್ಕರೆನಾಗಲಿ ನಾನು ಹಾಕ್ತಾಯಿಲ್ಲ. ಸೊ ಇಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಇಟ್ಕೊಳ್ಳೋಣ. 1 ಅವರ್ ಆದರೂ ಇದು ನೀಟಾಗಿ ಹಿಟ್ಟು ನೆನಿಬೇಕು, ಆವಾಗ ಉಪ್ಪಟ್ಟು ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿ 2 ಕಪ್ಪಷ್ಟು ಬೆಲ್ಲ. ಇಷ್ಟು ಕಡಲೆಬೇಳೆ ತೊಗೊಂಡಿರ್ತೀವಿ ಅದೇ ಅಳತೆಗೆ ನಾವು ಬೆಲ್ಲ ತೊಗೋಬೇಕು. ಇಲ್ಲಾಂದರೆ ತುಂಬ ಬೆಲ್ಲ ಕಮ್ಮಿ ಆದರೆ ಟೇಸ್ಟು ಚೆನ್ನಾಗಿರಲ್ಲ, ಒಬ್ಬಟ್ಟೆಲ್ಲ ಕಿತ್ಕೊಂಡು ಬರುತ್ತೆ. ಇದಕ್ಕೊಂದು 4 ಕಪ್ಪಷ್ಟು ನೀರನ್ನ ಹಾಕೊಳ್ಳೋಣ. ಕುಕ್ಕರಿಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕುಗ್ಗಿಸ್ಕೊಬೇಕು. 2 ವಿಸಿಲ್ ಸಾಕಿಲ್ಲಿ. ನೋಡಿ 2 ವಿಸಿಲ್ ಆದಮೇಲೆ ಇಷ್ಟು ನುಣ್ಣಗೆ ಬೇಳೆ. ಇದಾದಮೇಲೆ ಒಂದು ಜರಡೆ ಈ ಥರ ತೂತು ಪಾತ್ರೆನಾರು ಇಟ್ಕೊಳ್ಳಿ, ಇಲ್ಲ ಜರಡೆನಾರು ಇಟ್ಕೊಳ್ಳಿ. ಅದರಲ್ಲಿ ಇಟ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ಬೇಳೆಗೆ ಏನು ಹಾಕಿರ್ತೀವಲ್ಲ ಆ ನೀರೇ ನಮ್ಗೆ ತುಂಬ ಇಂಪಾರ್ಟೆಂಟು. ಅದೇ ಒಬ್ಬಟ್ಟು ಸಾರು ನೀಟಾಗಿ ಬರೋದರಲ್ಲಿ. ಈಗ 2 ಸ್ಪೂನ್ನ ಸಪ್ರೇಟ್ ಬೇಳೆ ತೊಗೊಂಡಿದ್ದೀನಿ, ಅದನ್ನು ಸಾರಿಗೆ ಯೂಸ್ ಮಾಡೋಕ್ಕೆ. ಇಲ್ಲಿ ಮತ್ತೆ ಇನ್ನೊಂದು ಸತಿ ನಾನು ಏನು ಮಾಡ್ತೀನಿ, ಎಲ್ಲ ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀನಿ, ಇವಾಗ ಬೆಲ್ಲನ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಒಂದು 5 ರಿಂದ 8 ನಿಮಿಷದವರೆಗೂ ಇದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಬೆಲ್ಲ ಎಲ್ಲ ಕರಗೋವರೆಗೂ ನಾವು ಮತ್ತೆ ಅದನ್ನು ಕಾಯಿಸ್ಕೊಬೇಕು. ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ನೋಡಿ ಬೆಲ್ಲ ಆ ಥರ ಹೊಂದ್ಕೊಬೇಕು. ಆ ಬೇಳೆನೂ ಬೆಲ್ಲನೂ ಅಷ್ಟು ನೀಟಾಗಿ ನಾವು ಅದನ್ನು ಮತ್ತೆ ಕರಗಿಸ್ಕೊಬೇಕಾಗತ್ತೆ. ಇದನ್ನ ತಣ್ಣಗಾಗಿ ಇಟ್ಬಿಟ್ಟಿದ್ದೀನಿ. ಅದು ಫುಲ್ಲು ತಣ್ಣಗಾಗಿದೆ. ಇವಾಗ ರುಬ್ಕೊಂಬರೋಣ. ಹೂರಣನ ಎಷ್ಟು ಸಾಫ್ಟಾಗಿ ರುಬ್ತೀವಿ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದಿದೆ. ನಾನು ನೀರು ಏನನ್ನೂ ಹಾಕಿಲ್ಲ. ಓಕೆ, ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ತುಂಬ ಇದಾಗ್ತಿದೆ ಅಂತ ನೀರು ಹಾಕ್ಕೊಂಡು ರುಬ್ಬಿಬಿಡ್ತಾರೆ. ಆವಾಗ ಕೂಡ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ. ಓಕೆ, ಈ ಥರ ಸಾಫ್ಟಾಗಿ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ. ಒಂದು ಉಂಡೆ ಶೇಪಲ್ಲಿ ಚಿಕ್ಕದಾಗೆ ಮಾಡ್ಕೊಳ್ಳಿ. ಯಾರು ಬಿಗಿನರ್ಸ್ ಇರ್ತೀರಾ ಅವ್ರಿಗೆಲ್ಲ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರಿಗೂ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ, ಕಿತ್ಕೊಳ್ಳುತ್ತೆ ಅನ್ನೋರಿಗೆ ಇದು ಈಸಿಯಾದಂಥ ಟ್ರಿಕ್ಸು. ಕೈಗೆ ಮೊದಲು ಎಲ್ಲ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಮೊದಲು ಒಂದು ಪೇಪರಾರು ತೊಗೊಳ್ಳಿ, ಇಲ್ಲ ಬಟರ್ ಪೇಪರಾರು ಇಟ್ಕೊಳ್ಳಿ. ಈ ಥರ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಹೂರಣನ ಅದ್ರ ಜೊತೆ ಇಟ್ಬಿಟ್ಟು ಈಗ ಕ್ಲೋಸ್ ಮಾಡ್ಕೊಬೇಕಿದೆ ನೀಟಾಗಿ. ಓಕೆ, ಕ್ಲೋಸ್ ಮಾಡಿಕೊಂಡು ಮತ್ತೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹೋಗುತ್ತೆ ಒಬ್ಬಟ್ಟು ಮಾಡುವಾಗ, ಅದೇನು ಇದಾಗಲ್ಲ. ಎಷ್ಟು ನೀವು ಎಣ್ಣೆನ ಹಾಕ್ತೀರ ಅಷ್ಟು ನೀಟಾಗಿ ಬರುತ್ತೆ. ಇಲ್ಲಿ ನನ್ನ ಮಗಳು ನಾನು ಒಬ್ಬಟ್ಟು ತಟ್ತೀನಿ ಅಂತ ಬಂದು ಅವಳು ಮಾಡ್ತಾಯಿದ್ದಾಳೆ. ಬೇಡ ಅಂದ್ರೂ ಕೇಳ್ತಾ ಇಲ್ಲ. ಸರಿ ಮಾಡಲಿ ಅಂತ ನಾನು ಇದು ಮಾಡ್ತಾಯಿದ್ದೆ. ನೋಡಿ ಏನಿಲ್ಲ ಅಂದರೂ ಒಂದು 4 ಒಬ್ಬಟ್ಟನ್ನ ಅವಳು ತಟ್ಬಿಟ್ಲು. ಅಷ್ಟು ನೀಟಾಗಿ ಒಬ್ಬಟ್ಟು ಬರುತ್ತೆ. ಸೊ ಹೂರಣ ಮತ್ತು ಹಿಟ್ಟು ಎರಡನ್ನೂ ನೀಟಾಗಿ ನಾವು ಮಾಡಿದ್ರೆ ನೋಡಿ ಈಸಿಯಾಗಿ ಮಕ್ಕಳು ಕೂಡ ಒಬ್ಬಟ್ಟನ್ನ ಮಾಡಿಬಿಡ್ಬೋದು. ನಾವಿಲ್ಲಿ ಒಂದು 2 ಕಪ್ ಬೇಳೆಗೆ ಹತ್ರ 20 ರಿಂದ 25 ಒಬ್ಬಟ್ಟನ್ನ ನಾನಿಲ್ಲಿ ತಟ್ಟಿದ್ದೀನಿ. ಸೊ ಈಸಿಯಾಗಿ ನಾವು ಮಾಡ್ಕೋಬೋದು, ಇದರಲ್ಲಿ ಏನೂ ತೊಂದರೆ ಇಲ್ಲ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.